ಆತ ಸರ್ಕಾರಿ ಶಾಲೆಯ ಶಿಕ್ಷಕ. ಮಕ್ಕಳಿಗೆ ನಿತ್ಯ ನೀತಿ ಪಾಠ ಮಾಡ್ತಿದ್ದವ ಮಾಡಬಾರದ ಕೆಲಸವನ್ನ ಮಾಡಿದ್ದಾನೆ. ನಿಶ್ಚಿತಾರ್ಥಕ್ಕೊಬ್ಬಳು ಮದುವೆಗೊಬ್ಬಳು ಅಂತ ಕಳ್ಳಾಟ ಆಡಿದ್ದಾನಂತೆ. ಮಧ್ಯೆ ಮಗ ಸರ್, ನಾನು 5 ವರ್ಷಗಳ ಕಾಲ ಪ್ರೀತಿಸಿ ನನ್ನ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ ಈಗ ನಾನು ಮದುವೆ ಮಾಡ್ತೀನಲ್ಲ, ಏನು ಮಾಡ್ಕೊಂಡು ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆಗ ಸರ್, ಮತ್ತೆ ಶೈಲಿನೇ ಚೇಂಜ್ ಆಗೋತು. ಅತ್ತೆ ಮಗನ ಕಾಮದಾಟ, ಹೆಣ್ಣು ಮಗಳ ಬದುಕಲ್ಲಿ ಚೆಲ್ದಾಟ. ನಿಶ್ಚಿತಾರ್ಥಕ್ಕೊಬ್ಬಳು ಮದುವೆಗೊಬ್ಬಳು, ಪೋಲಿ ಶಿಕ್ಷಕನ ಪುರಾಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಅಕ್ಷರ ಕಲಿಸೋ ಗುರುಗಳು ತ್ರಿಮೂರ್ತಿಗಳಿಗೆ ಸಮ ಅಂತ ಗೌರವಿಸ್ತೀವಿ. ಆದ್ರೆ ಇಂಥವರನ್ನ ನೋಡ್ತಿದ್ರೆ ಏನ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈತನೇ ನೆಟ್ಟಗಿಲ್ಲ, ಇನ್ನು ಮಕ್ಕಳಿಗೆ ಏನ್ ಬುದ್ಧಿ ಹೇಳ್ತಾನೆ, 4 ಜನರಿಗೆ ಹೇಗೆ ಮಾದರಿಯಾಗ್ತಾನೆ ಹೇಳಿ. ಸರಕಾರಿ ಶಾಲೆ ಶಿಕ್ಷಕನಾಗಿದ್ದವ ಮಾವನ ಮಗಳ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾನಂತೆ. ಪ್ರೀತಿ ಪ್ರೇಮ ಅಂತ ಪುಸಲಾಯಿಸಿದವ ಮಾಡಬಾರದನ್ನ ಮಾಡಿ ಕೈಕೊಟ್ಟಿದ್ದಾನಂತೆ. ಇಳಿ ಸಂಜೆ ಹೊತ್ತಲ್ಲಿ ಪ್ರೇಮದ ನಶೆ ಏರಿಸಿಕೊಳ್ತಿದ್ದವ ಮದುವೆಗೂ ಮೊದಲೇ ಮಂಚಾಗೇರಿದ್ದ. ಆದ್ರೀಗ ಇದೇ ಹುಡುಗಿಗೆ ಕೈಕೊಟ್ಟು ಇನ್ನೊಬ್ಬಳ ಜೊತೆ ಮದುವೆಯಾಗಿದ್ದಾನಂತೆ. ಈತನೇ ನೋಡಿ ಪೋಲಿ ಶಿಕ್ಷಕ ಬಸವರಾಜ. ಈತನ ಮೇಲೆಯೇ ಅತ್ತೆ ಮಗಳು ಹಸಿ ಆರೋಪ ಮಾಡ್ತಾಗಿರೋದು. ಕೊಪ್ಪಳದ ಹುಲಸನಹಟ್ಟಿಯ ಈ ಹೆಣ್ಣು ಮಗಳು BSc ಓದ್ತಿದ್ದ ಸಮಯದಲ್ಲಿ ಅತ್ತೆ ಮಗನಾಗಿದ್ದ ಬಸವರಾಜ ತುಂಬಾನೇ ಸಲುಗೆಯಿಂದಾಗಿದ್ದ. ಸುಮಾರು 5 ವರ್ಷದಿಂದ ಕದ್ದು ಮುಚ್ಚಿ ಕಾಂಟ್ಯಾಕ್ಟ್ನಲ್ಲಿದ್ರು. ದಿನಗಳು ಉರುಳ್ತಿದ್ದಂತೆ ಇದೇ ಪ್ರೀತಿ ಇನ್ನೊಂದು ಹಂತಕ್ಕೆ ಹೋಗಿದೆ. ಹೆಣ್ಣು ಮಗಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದವ ನನಗೆ ಸರಕಾರಿ ಕೆಲಸ ಸಿಕ್ಕ ಮೇಲೆ ನಿನ್ನನ್ನೇ ಮದುವೆ ಆಗ್ತೀನಿ ಅಂದಿದ್ದಂತೆ. ಆದ್ರೆ ಆಮೇಲೆ ಶುರುವಾಗಿದ್ದೆ ಅಸಲಿ ಕಳ್ಳಾಟ. ಬಸವರಾಜ್ ಸರ್, ನಮ್ಮ ಅತ್ತಿ ಮಗ ಬಸವರಾಜ್ ಅದು ನೌಕರಿ ಮಾಡ್ತಾನೆ ಸರ್. ನೌಕರಿ ಬರೋಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಎಲ್ಲ ಕರೆಕ್ಟಾಗಿದ್ದ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆದ ಸರ್, ಮತ್ತೆ ಶೈಲಿನೇ ಚೇಂಜ್ ಆಗೋತು. ನಾನೆಲ್ಲ ಫೋನ್ ಮಾಡಿದಾಗೆಲ್ಲ ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿದ್ನಿ ಸರ್. ಬ್ಲಾಕ್ ಮಾಡಿದ ಮೇಲೆ ನಾನು ಹಚ್ಚಿದಕ್ಕೆ ಹೇಳಿದೆ, ಇಲ್ಲ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಆಗಲ್ಲ, ನನಗೆ ಒಳ್ಳೆ ಮೇಲೆ ಫೋನ್ ಹಚ್ಚಕ್ಕೆ ಹೋಗೋಣ ಅಂತೇಳಿ ರ್ಯಾಶ್ ಆಗಿ ಮಾತಾಡ್ತಿದ್ದ. ದಿನಗಳು ಉರುಳ್ತಾಗಿದ್ದಂತೆ ಲವ್ವರ್ನ ಅಸಲಿ ಮುಖ ಬಯಲಾಗುವುದಕ್ಕೆ ಶುರುವಾಗಿದೆ. ಹೆಣ್ಣು ಮಗಳು ಆರೋಪ ಮಾಡ್ತಿರೋ ಪ್ರಕಾರ ದೈಹಿಕ ಸಂಪರ್ಕ ಬೆಳೆಸಿದವ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದ. ನೀನು ಮನೆಯಲ್ಲಿ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ. ಕೊನೆಗೆ ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಬಸವರಾಜನ ಮನೆಯಲ್ಲಿ ನಿಶ್ಚಿತಾರ್ಥ ಮಾಡಿದ್ರು. ಆಗಲೇ ನೋಡಿ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದ್ದು. ಈ ಕಡೆ ಹೆಣ್ಣಿನ ಮನೆಯವರು ಮದುವೆಗೆ ರೆಡಿ ಆಗ್ತಿದ್ರೆ, ಇತ್ತ ಶಿಕ್ಷಕ ಬಸವರಾಜ್ ಇನ್ನೊಬ್ಬಳಿಗೆ ತಾಳಿ ಕಟ್ಟಿದ್ದಾನಂತೆ. ರತ್ನವ್ವ ಅನ್ನೋಳ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೆಣ್ಣಿನ ಮನೆಯವರಿಗೆ ಮದುವೆ ನೋಂದಣಿಯ ಪತ್ರ ಕಳಿಸಿದ್ದಾನೆ. ಇಲ್ಲ, ನಾ ಮಾಡ್ಕೊಳಲ್ಲ, ಏನು ಮಾಡ್ಕೊಂತೀರಿ ಮಾಡ್ಕೊರೆ, ನಿಂಗೆ ಆಗಲ್ಲ, ರಿಜಿಸ್ಟರ್ ಮ್ಯಾರೇಜ್ ಆಗೈತಿ, ನಾ ಮಾಡ್ಕೊಳಲ್ಲ. ಈ ಕಂಪ್ಲೇಂಟ್ ಕೊಡಕ್ಕೆ ಬಂದೀವಿ ಸರ, ಇವ್ರು ಯಾರ ಪ್ರತಿಕ್ರಿಯೆ ಕೊಡೋರು ಸರ. ಹಂಗಾಗಿ ನಂಗೆ ನ್ಯಾಯ ಬೇಕು ಸರ್. ಈ ಥರ ನಂಗೆ ಮೋಸ ಮಾಡಿ ಹೋಗ್ಬಿಡೋಣ ಸರ್, ಈ ಥರ ಎಲ್ಲ ಮೋಸ ಮಾಡಿ ಹೋಗ್ಯಾನ ಸರ. ನನಗೆ ನ್ಯಾಯ ಬೇಕು, ಅವ್ನಿಗೇನು ಶಿಕ್ಷೆ ಆಗ್ಬೇಕು ಸರ್. ಪ್ರೀತಿ ಹೆಸರಲ್ಲಿ ಮೋಸ ಹೋದ ಹೆಣ್ಣು ಮಗಳು ಬೀದಿಗೆ ಬಿದ್ದಿದ್ದಾಳೆ. ನಿಶ್ಚಿತಾರ್ಥ ಮಾಡಿಕೊಂಡವನೇ ಇನ್ನೊಬ್ಬಳ ಜೊತೆ ಹಸೆ ಮಣೆಗೇರಿದ್ದಾನೆ. ಹೀಗಾಗಿ ಈತನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಸಂತ್ರಸ್ತೆಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.